ನಂಜನಗೂಡು ತಹಶೀಲ್ದಾರ್ ಅವರು ರೈತರನ್ನ ಏಕವಚನದಲ್ಲಿ ಮಾತನಾಡಿಸಿ ಅವಮಾನ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ಈಗ ಜಿಲ್ಲಾಧಿಕಾರಿಗಳು ಅಧಿಕಾರಿಯ ವಿರುದ್ಧ ಗರಂ ಆಗಿದ್ದಾರೆ. ನಂಜನಗೂಡು ತಾಲೂಕಿನ ರೈತರಾದ ಕಿರಣ್ ಮತ್ತು ದೊಡ್ಡಮಾದೇಗೌಡ ಅವರು ತಮ್ಮ ಜಮೀನಿನ ಖಾತೆ ಸಾಗುವಳಿ ವಿಚಾರವಾಗಿ ಮಾಹಿತಿ ಕೇಳೋಕೆ ಅಂತ ತಹಶೀಲ್ದಾರ್ ಕಚೇರಿಗೆ ಹೋಗಿದ್ರು. ಆದ್ರೆ ಅಲ್ಲಿ ತಹಶೀಲ್ದಾರ್ ಅವರು ರೈತರಿಗೆ ಗೌರವ ಕೊಡೋದನ್ನ ಬಿಟ್ಟು ಅವಹೇಳನಕಾರಿಯಾಗಿ ನಡೆದುಕೊಂಡಿದ್ದಾರೆ ಅಂತ ರೈತ ದೂರು ಕೊಟ್ಟಿದ್ದಾರೆ. ರೈತರು ಸುಮ್ಮನೆ ಕೂರದೆ ಈ ಬಗ್ಗೆ ಪ್ರಾದೇಶಿಕ ಆಯುಕ್ತರ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು. ದೂರಿನ ಗಂಭೀರತೆಯ ಅರಿತ ಪ್ರಾದೇಶಿಕ ಆಯುಕ್ತರು ತಹಶೀಲ್ದಾರ್ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಬರೆದಿದ್ದಾರೆ. ಇತ್ತ ಜಿಲ್ಲಾಧಿಕಾರಿಗಳು ಕೂಡ ಉಪವಿಭಾಗಾಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕೆ ಆರ್ಡರ್ ಮಾಡಿದ್ದು, ಇನ್ನು ಈ ವಿಚಾರದ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ವಿದ್ಯಾಸಾಗರ್ ಅವರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅವರು ಏನಂತಾರೆ ಅಂದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಅಧಿಕಾರಿಗಳ ದರ್ಪ ಇಲ್ಲಿ ನಡೆಯಲ್ಲ. ರೈತರು ಅನ್ನದಾತರು ಅವರ ಜೊತೆ ಸೌಜನ್ಯದಿಂದ ಮಾತನಾಡೋದನ್ನ ಅಧಿಕಾರಿಗಳು ಕಲಿಬೇಕು. ಸರಿಯಾಗಿ ಸ್ಪಂದಿಸದಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಂಜನಗೂಡು ತಾಲೂಕಿನ ರೈತ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ಮಾಡಿ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಯಿತು. ನಮಗೀಗ ತಾಲೂಕು ಆಡಳಿತ ರೈತರುಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ದೂರುಗಳು ಬಂದಿರೋಂಥದ್ದು. ನೇರಳೆ ಗ್ರಾಮದ ನಮ್ಮ ಕಾರ್ಯಕರ್ತರು ಕೂಡ ಈ ಸಂಬಂಧ ತಹಸೀಲ್ದಾರರು ನಮಗೆ ಗೌರವ ಕೊಡ್ತಾ ಇಲ್ಲ, ತಹಸೀಲ್ದಾರ್ ಕಚೇರಿಗೆ ನನ್ನ ಕಷ್ಟ ಹೇಳ್ಕೊಳಕ್ಕೆ ಹೋದರೆ ನಿನ್ನ ಮೇಲೆ ಕೇಸ್ ದಾಖಲು ಮಾಡ್ತೀನಿ ಅಂತ ಬೆದರಿಸಿ ಕಳಿಸೋಂಥ ಕೆಲಸನ ತಹಸೀಲ್ದಾರರು ಮಾಡ್ತಾಯಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರೋದು ನಮಗೆ ಮಾಹಿತಿ ಬಂದಿರೋಂಥದ್ದು. ಸಾಕಷ್ಟು ರೈತರು ಈ ವಿಚಾರದಲ್ಲಿ ಮಾತಾಡ್ತವ್ರೆ. ಏನು ಅಧಿಕಾರಿಗಳು ಏನು ಮಹಾರಾಜರಲ್ಲ, ನಮ್ಮ ಸೇವಕರು. ನಂಜನಗೂಡು ತಾಲೂಕಿಗೆ 106 ತಹಸೀಲ್ದಾರರು ಬಂದರೆ ಉಳಿತಾವ. ಇಲ್ಲಿರೋ ಸ್ಥಳೀಯ ರೈತರು ಇಲ್ಲಿನ ತಾಲೂಕು ಆಡಳಿತಕ್ಕೆ ಸಂಬಳ ಕೊಡ್ತಾ ಇರೋಂಥದ್ದು. ಈ ರೀತಿಯ ದರ್ಪಗಳು ಯಾವುದೇ ಕಾರಣಕ್ಕೂ ತಹಸೀಲ್ದಾರರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ರೈತರಿಗೆ ಮಾಡೋಕ್ಕೆ ಕೊಡೋದು. ಇದೇನಾರ ಮುಂದುವರಿಸೋದೇ ಆದರೆ ಅಂಥ ಅಧಿಕಾರಿಗಳು ನಮ್ಮ ನಂಜನಗೂಡಿಗೆ ಅಗತ್ಯ ಇಲ್ಲ. ರೈತರ ಪರವಾಗಿ ವರ್ತಿಸ್ಬೇಕು, ರೈತರುಗಳಿಗೆ ಗೌರವ ಕೊಡೋದು ಕಲಿಬೇಕು, ರೈತರುಗಳಿಗೆ ಚೇರ್ ಹಾಕಿಸಿ ಮಾತಾಡ್ಸೋಂಥ ಕೆಲಸನ ಮಾಡಬೇಕು. ಇದೇನು ಬ್ರಿಟಿಷ್ ಆಡಳಿತ ಅಲ್ಲ. ಈ ದೇಶಕ್ಕೆ ಅನ್ನ ಕೊಡೋವಂಥ ರೈತ ತಹಸೀಲ್ದಾರರಾಗಲಿ ಇನ್ನಿತರೆ ಅಧಿಕಾರಿಗಳನ್ನ ಹುಡುಕ ಬಂದಾಗ ಅವ್ರಿಗೆ ಕನಿಷ್ಠ ಗೌರವ ಕೊಟ್ಟು ನಿನ್ನ ಕಷ್ಟ ಏನು ಅಂತ ಕೇಳೋಂಥ ವ್ಯವಸ್ಥೆ ಆಗಬೇಕು. ಹಂಗಾದಾಗ ಮಾತ್ರ ಇದು ಪ್ರಜಾಪ್ರಭುತ್ವ ಆಗಕ್ಕೆ ಸಾಧ್ಯ. ಇದು ಅಧಿಕಾರಶಾಹಿ ವ್ಯವಸ್ಥೆ ಅಲ್ಲ. ಹೀಗಾಗಿ ಆ ರೀತಿಯ ವರ್ತನೆಯಾರ ತೋರಿಸಿದ್ದೇ ಆದರೆ ಯಾವುದೇ ಅಧಿಕಾರಿಗಳಿಗೂ ಕೂಡ ನಾವು ಹೋರಾಟದ ಎಚ್ಚರಿಕೆನ ಈ ಮೂಲಕ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ.